ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ತಮಿಳು ಚಿತ್ರರಂಗದಲ್ಲಿ ಸತತ ಹಿಟ್ ನೀಡುತ್ತಿರುವ ಕವಿನ್ ಈಗ ಮಾಸ್ಕ್ ಅನ್ನೋ ಹೈಸ್ ಥ್ರಿಲ್ಲರ್ ಮೂಲಕ ನಮ್ಮ ಮುಂದೆ ಬಂದಿದ್ದಾರೆ. ಬಿಡುಗಡೆಗೂ ಮುನ್ನವೇ ಭಾರೀ ಕುತೂಹಲ ಮೂಡಿಸಿದ್ದ ಈ ಸಿನಿಮಾ ಹೇಗಿದೆ, 440 ಕೋಟಿ ಹಣದ ಹಿಂದೆ ನಡೆಯುವ ಈ ಆಟದಲ್ಲಿ ಗೆಲುವು ಯಾರದ್ದು? ಕಂಪ್ಲೀಟ್ ರಿವ್ಯೂ ಇಲ್ಲಿದೆ ನೋಡಿ. ಈ ಸಿನಿಮಾದ ಕಥೆ ಶುರುವಾಗೋದೇ ಒಂದು ದೊಡ್ಡ ಕಳ್ಳತನದಿಂದ. ರಾಜಕಾರಣಿ ಮಣಿವಣ್ಣನ್ ಅವರಿಗೆ ಸೇರಿದ ಬರೋಬ್ಬರಿ 440 ಕೋಟಿ ರೂಪಾಯಿ ಹಣ ಕಳುವಾಗುತ್ತದೆ. ಈ ಹಣವನ್ನು ಪತ್ತೆ ಹಚ್ಚಲು ಭೂಮಿ ಎಂಬ ಸಮಾಜ ಸೇವಿಕೆ ಮುಂದಾಗುತ್ತಾಳೆ. ಆದರೆ ಅವಳ ಉದ್ದೇಶ ಅಷ್ಟು ಸರಳವಾಗಿಲ್ಲ. ಈ ಹಣವನ್ನು ಹುಡುಕಲು ಅವಳು ವೇಲು ಎಂಬ ಒಬ್ಬ ಚಾಲಾಕಿ ಮತ್ತು ಬುದ್ಧಿವಂತ ಡಿಟೆಕ್ಟಿವ್ ಸಹಾಯ ಪಡೆಯುತ್ತಾಳೆ. ವೇಲು ಈ ಪ್ರಕರಣದ ಹಿಂದೆ ಬಿದ್ದಾಗ ಅವನಿಗೆ ಎದುರಾಗುವ ಸವಾಲುಗಳೇನು? ಈ ಹಣ ನಿಜವಾಗಿಯೂ ಯಾರ ಕೈ ಸೇರುತ್ತದೆ ಮತ್ತು ಮಾಸ್ಕ್ ಹಾಕಿಕೊಂಡಿರುವ ಅಸಲಿ ಮುಖಗಳು ಯಾವುವು ಅನ್ನೋಡೆ ಸಿನಿಮಾದ ಮುಖ್ಯ ಕತೆ. ಪ್ಲಸ್ ಪಾಯಿಂಟ್ಸ್: ವೇಲು ಪಾತ್ರದಲ್ಲಿ ಕವಿನ್ ಅವರು ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಅವರ ಮ್ಯಾನರಿಸಂ ಮತ್ತು ಡಾರ್ಕ್ ಕಾಮಿಡಿ ಸಿನಿಮಾಗೆ ಪ್ಲಸ್ ಆಗಿದೆ. ಆಂಡ್ರಿಯಾ ಅವರಿಗೆ ಇಲ್ಲಿ ಬಲಿಷ್ಠವಾದ ವಿಲನ್ ಶೇಡ್ ಇರುವ ಪಾತ್ರ ಸಿಕ್ಕಿದೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಬೋಲ್ಡ್ ಆಕ್ಟಿಂಗ್ ಅದ್ಭುತ. ಸಿನಿಮಾದ ಮೊದಲಾರ್ಧ ತುಂಬಾ ವೇಗವಾಗಿ ಸಾಗುತ್ತದೆ ಮತ್ತು ಇಂಟರ್ವೆಲ್ ಬ್ಲಾಕ್ನಲ್ಲಿ ಬರುವ ಟ್ವಿಸ್ಟ್ ನಿಮಗೆ ಶಾಕ್ ನೀಡುತ್ತದೆ. ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಬಿಜಿಎಂ ಪ್ರತಿ ಸಸ್ಪೆನ್ಸ್ ದೃಶ್ಯಕ್ಕೂ ಜೀವ ತುಂಬಿದೆ. ವಿಜುವಲ್ಸ್ ತುಂಬಾ ಸ್ಟೈಲಿಶ್ ಆಗಿ ಮೂಡಿಬಂದಿದೆ. ಮೈನಸ್ ಪಾಯಿಂಟ್ಸ್: ಚಿತ್ರದ ಮೊದಲಾರ್ಧ ಇದ್ದಷ್ಟು ವೇಗ ದ್ವಿತೀಯಾರ್ಧದಲ್ಲಿ ಇಲ್ಲ. ಕತೆ ಸ್ವಲ್ಪ ಎಳೆದಂತನಿಸುತ್ತದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ಕತೆ ಸ್ವಲ್ಪ ಊಹಿಸಬಹುದಾದಂತೆ ಆಗುತ್ತದೆ. ಹೈಸ್ಟ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಲಾಜಿಕ್ ತುಂಬಾ ಮುಖ್ಯ, ಆದರೆ ಇಲ್ಲಿ ಕೆಲವು ದೃಶ್ಯಗಳಲ್ಲಿ ಲಾಜಿಕ್ ಇಲ್ಲದೆ ಕೇವಲ ಹೀರೋಯಿಸಂಗೆ ಆದ್ಯತೆ ನೀಡಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಮಾಸ್ಕ್ ಒಂದು ಸ್ಟೈಲಿಶ್ ಮತ್ತು ಎಂಗೇಜಿಂಗ್ ಒನ್ ಟೈಮ್ ವಾಚ್ ಹೈಸ್ಟ್ ಥ್ರಿಲ್ಲರ್. ನೀವು ಕವಿನ್ ಅವರ ನಟನೆ ಇಷ್ಟಪಡುವವರಾಗಿದ್ದರೆ ಅಥವಾ ಕ್ರೈಮ್ ಥ್ರಿಲ್ಲರ್ ಪ್ರೇಮಿಗಳಾಗಿದ್ದರೆ ಈ ಸಿನಿಮಾವನ್ನು ಮಿಸ್ ಮಾಡದೆ ಒಮ್ಮೆ ನೋಡಬಹುದು. ನಿಮಗೆ ಈ ರಿವ್ಯೂ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.